ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಎಸ್ ಎಸ್ ಡಿ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದರ ಹಿಂದಿನ ವಿಡಿಯೋನ ಚೆನ್ನಾಗಿ ನೋಡ್ಕೊಂಡು ಬರ್ರಿ. ನೋಡ್ಕೊಂಡು ಆದಮೇಲೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಶುರು ಮಾಡಿ. ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್, ದ ಫಸ್ಟ್ ಪ್ರಾಬ್ಲಮ್ ಏನದಂದರೆ, ವೈಲ್ ಡ್ರೈವಿಂಗ್ ಅ ಸ್ಪೀಡ್ ಆಫ್ 30 km/h ವಿತ್ ಅವೈಲೇಬಲ್ ಫ್ರಿಕ್ಷನ್, ಇದೇನಿದು 0.4 is a longitudinal friction down the gradient, very important. The driver requires a braking distance twice that of the required for the stopping the vehicle when it travels up the same grade. The grade is ಅಂತ ಕೇಳಿದ್ದಾರೆ. ಓಕೆ, ಈಗ ಒಂದು ರೋಡ್ ಹಿಂಗದ ಪ್ಲಸ್ ಹಿಂಗದ, ಓಕೆನಾ. ಇಲ್ಲಿ ಒಂದು ವೆಹಿಕಲ್ ಬರ್ತಾ ಇದೆ ಅಂತೆ. ಈ ವೆಹಿಕಲ್ ಇಲ್ಲಿಂದ ಸ್ಟಾಪ್ ಮಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ತೊಗೊಳ್ತದ? 2 times the distance taken from here. ಇಲ್ಲಿಂದ ಎಷ್ಟು ಟ್ರಾವೆಲ್ ಆಗ್ತದಲ್ಲ, ಇದನ್ನು ನಾನು ಏನಾದರೂ ಅಪ್ ಗ್ರೇಡಿಗೆ ಎಸ್ ಯು ಅಂತ ಕರೆದ್ರೆ, ಡೌನ್ ಗ್ರೇಡ್ಗೆ ಎಸ್ ಡಿ ಅಂತ ಕರೆದ್ರೆ, ದೆನ್ ಹೌ ಯು ಕ್ಯಾನ್ ರೈಟ್ ದಿಸ್ ಒನ್? 2 times ಆಫ್ ಎಸ್ ಯು ಈಸ್ ಈಕ್ವಲ್ ಟು ಎಸ್ ಡಿ ಅಂತ ಬರಿಬೋದು. ಡೌನ್ ಗ್ರೇಡ್ ಈಸ್ ಈಕ್ವಲ್ ಟು 2 times ಆಫ್ ಅಪ್ ಗ್ರೇಡ್. ಹಾಗಾದರೆ ಗ್ರೇಡ್ ಎಷ್ಟು ಅಂತ ಕೇಳಿದ್ರೆ, ಇಫ್ ದ ಸೇಮ್ ಗ್ರೇಡ್ ಈಸ್ ದೇರ್ ಹಿಯರ್ ಆ್ಯಂಡ್ ದೇರ್, ವಾಟ್ ಇಸ್ ದ ಗ್ರೇಡ್ ಅಂತ ಕೇಳಿದ್ರು. ಇಲ್ಲಿ ಓನ್ಲಿ ಬ್ರೇಕಿಂಗ್ ಬಗ್ಗೆ ಅಷ್ಟೇ ಮಾತಾಡಿದಾರೋ, ರಿಯಾಕ್ಷನ್ ಟೈಮ್ ಬಗ್ಗೆ ಮಾತಾಡಿಲ್ಲ. ಹಾಗಾಗಿ ನಾವು ಓನ್ಲಿ ಬ್ರೇಕಿಂಗ್ ಬಗ್ಗೆ ಅಷ್ಟೇ ಕನ್ಸಿಡರ್ ಮಾಡಬೇಕಾಗುತ್ತೆ. ವಾಟ್ ಇಸ್ ದ ಬ್ರೇಕಿಂಗ್ ಇಕ್ವೇಷನ್? v²/2gf. v²/254 ಎಫ್ ಅಂತ ಇರ್ತದೆ. ಇದಕ್ಕೆ ಪ್ಲಸ್ ಆರ್ ಮೈನಸ್ ಎನ್ ಅಂತೇಳಿ ತೊಗೊಳ್ತೀವಿ. ಪ್ಲಸ್ ಆರ್ ಮೈನಸ್ ಎನ್ ಯಾವಾಗ ಅಂತಂದರೆ, ಇಫ್ ದ ಲೆವೆಲ್ ಈಸ್ ನಾಟ್ ಹಾರಿಜಾಂಟಲ್, ಇಫ್ ಇಟ್ ಈಸ್ ಡಿಕ್ರೀಸಿಂಗ್ ಮೈನಸ್ ಎನ್, ಇನ್ಕ್ರೀಸಿಂಗ್ ಪ್ಲಸ್ ಎನ್. ವಿ ಕೊಟ್ಟಿದ್ದಾರೆ, ಇದನ್ನು KMPH 254 ಎಫ್ ಬರೆದುಬಿಟ್ರೆ ಮುಗಿದೋಯ್ತು. ಬಟ್ ನಮ್ದು ಏನು ಕಂಡೀಷನ್ ಅಂದ್ರೆ, ಎಸ್ ಯು 2 times ಆಫ್ ಎಸ್ ಯು ಈಕ್ವಲ್ ಟು ಎಸ್ ಡಿ, ಕರೆಕ್ಟಾ? ಡೌನ್ ಸ್ಟ್ರೀಮ್. ನಾವು ಈಗ ಸಾಲ್ವ್ ಮಾಡಿರಿ. 2 times ಆಫ್ ಎಸ್ ಯು ಅಂತಂದರೆ ಅಪ್ಗ್ರೇಡ್, v²/254 ಎಫ್ ಪ್ಲಸ್ ಅಪ್ಗ್ರೇಡ್ ಅಲ್ಲ ಇದು, ಎಫ್ ಪ್ಲಸ್ ಎನ್ ಈಸ್ ಈಕ್ವಲ್ ಟು v²/254 ಎಫ್ ಮೈನಸ್ ಎನ್. Then 254 v² 254 v² ಎಲ್ಲ ಕ್ಯಾನ್ಸಲ್. Then what is left? 2 divided by f plus n is equal to 1 divided by f minus n. Then take f this side, 2f minus 2n is equal to 2f minus 2n is equal to f plus n. f plus n. f ಈ ಕಡೆ ತೊಗೊಂಬಂದರೆ f ಆಯಿತು, 2n ಆ ಕಡೆ ತೊಗೊಂಡಿದ್ರೆ 3n ಆಯಿತು. Therefore n ಎಷ್ಟು ಕೊಟ್ಟಿದ್ರೆ ಗೊತ್ತಿಲ್ಲ. This is a 0.4. Therefore n is equal to 0.4 divided by 3 is your answer. into 100 ಮಾಡಿದರೆ ಪರ್ಸೆಂಟೇಜ್ ಬರ್ತೈತೆ. 0.4/3, 13.33 is the correct answer. ತಿಳಿದಲ್ಲ? Then this is a 3n ಆಗಿರ್ತೈತೆ. n is equal to 0.4/3, 0.13333 into 100 ಮಾಡಿ. Next, a 2-lane road having a two-way traffic design speed is 60 kmph, longitudinal friction 0.4, reaction time is 3 seconds, level road, non-passing side distance. Non-passing side distance ಅಂದರೆ ಯಾವುದು? Stopping side distance. Therefore ಎಷ್ಟದ? 0.273 into capital V small t plus v² divided by capital V²/254 f. Okay. Then ಮಾಡ್ರಿ, 0.273 into 60 kmph into ಎಷ್ಟು ಸೆಕೆಂಡ್ ಕೊಟ್ಟಿದ್ದಾರೆ? 3 seconds plus 60² divided by 254 into 0.4. Answer, you will get answer 84.57 ನನಗೆ ಬಂದದ. therefore the correct answer is 85.5. ಓಕೆ, ಇಲ್ಲಿ ಮೀಟರ್ ಪರ್ ಸೆಕೆಂಡು ಅವೆಲ್ಲ ಕನ್ವರ್ಟ್ ಮಾಡಿದ್ರು ಸ್ವಲ್ಪ ಇದಾಗ್ತದೆ, ಡೋಂಟ್ ವರಿ. ದೆನ್ ದಿಸ್ ಒನ್, ಇನ್ ದ ಅಬವ್ ಪ್ರಾಬ್ಲಮ್ ಸಿಂಗಲ್ ಲೇನ್ ಬಟ್ 2-way ಟ್ರಾಫಿಕ್ ಮಿನಿಮಮ್ SSD ಕೇಳಿದ್ರೆ, ಭಾಳ ಇಂಪಾರ್ಟೆಂಟ್. ಏನದ ಇದು? ಸಿಂಗಲ್ ಲೇನ್ ಅದ ಬಟ್ 2-way ಟ್ರಾಫಿಕ್ ಅಂದ್ರೆ ಒಂದೇ ಲೇನ್ ಅದ ಅಂದಮೇಲೆ ಹಿಂಗೊಂದು ಗಾಡಿ ಹೋಗ್ತದೆ, ಹಿಂಗೊಂದು ಗಾಡಿ ಬರ್ತದೆ. ಒಂದೇ ಲೇನ್ ಅದ ಅಂದಮೇಲೆ ಪಕ್ಕಕ್ಕೆ ಹೋಗೋಕೆ ಆಗಂಗಿಲ್ಲ, ಸ್ವಲ್ಪ ಇಲ್ಲೇನೋ ಅಡ್ಜಸ್ಟ್ಮೆಂಟ್ ನಡೀತದೆ. ಅಂದ್ರೆ ಅವನದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಇಷ್ಟ ಆದ್ರೆ ಇವೊಂದು ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಇಲ್ಲ ಅಂತ. ಯಾಕಂದರೆ ಆಕ್ಸಿಡೆಂಟ್ ಇಲ್ಲಿ ಆಗೋ ಚಾನ್ಸಸ್ ಇತ್ತಂದ್ರೆ ಇವನು ಇಲ್ಲೇ ಸ್ಟಾಪ್ ಮಾಡ್ದಾನ ಗಾಡಿ ಇಲ್ಲಿ ಸ್ಟಾಪ್ ಮಾಡಿದ್ರೆ ಇಲ್ಲಿ ಬಂದು ನಿಂದಿರ್ತಾರೆ. ಅಂದರೆ ಎಷ್ಟಾಯ್ತಿದು? ದಿಸ್ ವಿಲ್ ಬಿ 2 times SSD.
ಅಂದರೆ ಹಿಂದ್ಗಡೆ ಮಾಡಿದ್ದು ಎಷ್ಟಿತ್ತು 85.5 ಇಂಟು 2 ಈಸ್ ಯುವರ್ 171 is the correct answer. Then the design speed is 40 kmph. Braking efficiency along the coefficient of friction is 40%. Reaction time 3 seconds. Then SST ಇಲ್ಲಿ ಅವರಾಗೆ ಹೇಳಿದಾರೆ n ಇಂಟು ಎಫ್ ಅಂತೇಳಿ ಬ್ರ್ಯಾಕೆಟ್ ಒಳಗೆ ಹೇಳಿಲ್ಲ ಅಂದರೂ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ಬ್ರೇಕಿಂಗ್ ಎಫಿಷಿಯನ್ಸಿ ಅಲಾಂಗ್ ವಿತ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದ್ರೆ ನೀಟಾ ಇಂಟು ಎಫ್ ಆಗ್ತದೆ. Therefore your answer will be 0.273 into capital VT plus V square by 254 neta F. Therefore now direct ಇಲ್ಲಿ ಹೇಳ್ಕೊಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ರಿ. 0.273 into velocity 40 into time 3 seconds is equal to plus V square ಅಂದರೆ 40 square divided by 254 into 0.4. The answer is 48.5 or 49. Okay, this is your answer. Next question. The design speed is 80 kmph, reaction time 2.5 seconds, longitudinal friction 0.4 and lateral friction 0.15. The side distance is ಅಂತ ಕೇಳಿದಾರೆ. ಡೋಂಟ್ ವರಿ, ಇಲ್ಲಿ ಸುಮ್ಮ ಕನ್ಫ್ಯೂಸ್ ಮಾಡೋಕೆ ಲ್ಯಾಟ್ರಲ್ ಫ್ರಿಕ್ಷನ್ ಕೊಟ್ಟಿದ್ದಾರೆ ಹುಡುಗರು ಇದನ್ನು ತೊಗೊತವೇನು ಅಂತೇಳಿ. ಅದಕ್ಕೆ ಇದನ್ನ ಇಗ್ನೋರ್ ಮಾಡಿರಿ, 0.4 ತೊಗೊಂಡು ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಎಷ್ಟು ಬರ್ತೈತೆ ಆನ್ಸರು? 4th ಕ್ವಶನ್ 118.46. Next, a car of mass 1250 kg is traveling at a speed of 72 kmph. When it is suddenly braked by locking the wheels, the average vehicle comes to a stop at a distance 50 meters. Skid resistance force ಅಂತ ಕೇಳಿದ್ರು. ಫಸ್ಟ್ ಇದಕ್ಕೆ ಎರಡು ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಇರಬೇಕು. ಒಂದು ಯೂನಿಫಾರ್ಮ್ ವೆಲಾಸಿಟಿ ಕಾನ್ಸೆಪ್ಟ್, ಅದರೊಳಗಡೆ 3 ಇಕ್ವೇಷನ್ಸ್ ಬರ್ತಾವೆ. ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2as ಅಂತೇಳಿ. ದೆನ್ ದಿಸ್ ಒನ್ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್ ಅಂತೇಳಿ ಇನ್ನೊಂದು ಇಕ್ವೇಷನ್ ಬರ್ತದೆ. ಏನದು? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ AT. ಈ 3 ಇಕ್ವೇಷನ್ಸನ್ನು ಯೂಸ್ ಮಾಡೋ ಚಾನ್ಸಸ್ ಬರ್ಬೋದು. ಪ್ಲಸ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಕ್ಯಾನಿಕ್ಸ್ ಒಳಗಡೆ ಫ್ರಿಕ್ಷನ್ ಚಾಪ್ಟರ್ದು ಒಂದು ಸ್ವಲ್ಪ ನೆನಪಿರ್ಬೇಕು. ಏನಂತಂದ್ರೆ, if this is a body with the weight W, then the resistance will be equal to W only, this W only. Then if the force required to apply here so that it should move antandra, then here resistance should be W into mu ಬರ್ತದೆ. ಅಂದ್ರೆ this force must be equal to or greater than W into mu ಆತಂದ್ರೆ ಅದು ಬಾಡಿ ಮೂವ್ ಆಗೋಕ್ಕೆ ಶುರು ಆಗ್ತದೆ. ಇಲ್ಲಿ ಆಲ್ರೆಡಿ ಮೂವ್ ಆಗೈತೆ 50 ಮೀಟರ್ ಅಂತಂದ್ರೆ ದಿಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ W mu. ಆಮೇಲೆ ಸ್ಟಾಪ್ ಆಗಿದೆ ಅಂತಂದಮೇಲೆ ಈಕ್ವಲ್ ಟು W mu. ಸೊ ದ್ಯಾಟ್ ವಿ ವಾಂಟ್ ದಿಸ್ ಇಕ್ವೇಷನ್, ದ್ಯಾಟ್ ಈಸ್ ಯುವರ್ ಸ್ಕಿಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತದಲ್ಲ ಅದು ರೆಸಿಸ್ಟ್ ಆಗ್ತದೆ. ದೇರ್ಫೋರ್ ದ್ಯಾಟ್ ಐ ಕ್ಯಾನ್ ಸೇ ಸ್ಕಿಡ್ ರೆಸಿಸ್ಟೆನ್ಸ್ ಆರ್ mu W ಅಂತ ಹೇಳ್ಬೋದು. ಈ ಮ್ಯೂ ಅಂತಂದರೆ ಫ್ರಿಕ್ಷನ್ ಕೋಎಫಿಷಿಯಂಟ್, ಬಟ್ ಇನ್ ಅವರ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ದ್ಯಾಟ್ ವಿಲ್ ಬಿ ಯುವರ್ F value. Then what is your skid resistance? Skid resistance is equal to FW is your answer. But W ಅಂತಂದ್ರೆ ಏನೀಗ? W ಅಂದರೆ kg ಒಳಗೆ ಕೊಟ್ಟರೆ 1250. ಅದನ್ನು ನಾವೇನು ಮಾಡೋಣ, ನ್ಯೂಟನ್ ಒಳಗಡೆ ಕನ್ವರ್ಟ್ ಮಾಡೋಣ. ನ್ಯೂಟನ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಇಂಟು 9.81 ಮಾಡ್ಕೊಳ್ತೀರಿ. 1250 ಇಂಟು 9.81. ದೆನ್ 12262 ನ್ಯೂಟನ್ ಇದು ಬಂತು, W ಬಂತು. ಈಗ ಎಫ್ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾವು ಎಫ್ಗೆ ಏನೇನು ಇಕ್ವೇಷನ್ ಅದು ನೋಡ್ರಿ. ಒಂದು ವಿ ಸ್ಕ್ವೇರ್ ಡಿವೈಡೆಡ್ ಬೈ 254 ಎಫ್ ಈಸ್ ಈಕ್ವಲ್ ಟು ಬ್ರೇಕಿಂಗ್ ಡಿಸ್ಟೆನ್ಸ್, ಕರೆಕ್ಟಾ? ಬ್ರೇಕಿಂಗ್ ಡಿಸ್ಟೆನ್ಸ್ ಒಂದು ಇಕ್ವೇಷನ್ ಅದ. ದೆನ್ ಎಫ್ ಈಸ್ ಈಕ್ವಲ್ ಟು A/G ಅಂತೇಳಿ ಇನ್ನೊಂದು ಇಕ್ವೇಷನ್ ಅದ. ಎರಡು ಇಕ್ವೇಷನ್ ಒಳಗೆ ಯಾವ್ದು ಯೂಸ್ ಮಾಡೋಣ ಅಂತ ನೋಡ್ಬೇಕು. ಈಗ ನಾವು ನನಗೆ ಇಲ್ಲಿ ವಿ ಸ್ಕ್ವೇರ್ ಕೊಟ್ಟಿದ್ದಾನ, ವಿ ಕೊಟ್ಟಿದ್ದಾನ, ಎಸ್. ಆಮೇಲೆ SB ಬ್ರೇಕಿಂಗ್ ಡಿಸ್ಟೆನ್ಸ್ ಕೊಟ್ಟಿದ್ದಾನ, ಎಸ್ ಕೊಟ್ಟಿದ್ದಾರೆ.
ದೆನ್ ಸ್ಕಿಡ್ ರೆಸಿಸ್ಟೆನ್ಸಿಗೆ ಎಫ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಇಸ್ ಇಟ್ ಕರೆಕ್ಟ್ ವೇ ಆರ್ ನಾಟ್, ಚೆಕ್ ಇಟ್. ಮಾಡ್ಕೋಬೋದಲ್ಲ ಇದು ಈ ಟೈಪು. ಮಾಡಿರಿ, ಆನ್ಸರ್ ಎಷ್ಟು ಬರ್ತದೆ ನೋಡಿರಿ. ಆನ್ಸರ್ ಎಷ್ಟು ಬರ್ತದೆ ಅಂದರೆ ಫಸ್ಟ್ ಬರ್ಕೊಟ್ರಿ. ವಿ ಸ್ಕ್ವೇರ್ ಅಂತಂದರೆ 72 ಸ್ಕ್ವೇರ್ ಡಿವೈಡೆಡ್ ಬೈ 254. ಎಫ್ ಈಸ್ ಈಕ್ವಲ್ ಟು ಎಸ್ ಬಿ 50 ಮೀಟರ್ ಕೊಟ್ಟಿದ್ದಾರೆ. ದೆನ್ ಎಫ್ ಈಸ್ ಈಕ್ವಲ್ ಟು 72 ಸ್ಕ್ವೇರ್ ಡಿವೈಡೆಡ್ ಬೈ 254 ಇಂಟು 50, 0.41 ಬರ್ತದೆ. ದೆನ್ ಎಫ್ ಈಸ್ ಈಕ್ವಲ್ ಟು 0.41. ಓಕೆ, ಡನ್, ಗೋ ಹೆಡ್. ಎಫ್ ಸಿಕ್ತು, ಎನ್ ಸಿಕ್ತು. ದೆನ್ ಎಸ್ ಆರ್ ಈಸ್ ಈಕ್ವಲ್ ಟು ಏನಾಗ್ತದೆ? ಎಸ್ ಆರ್ ಈಸ್ ಈಕ್ವಲ್ ಟು ಎಫ್ ಡಬ್ಲ್ಯೂ. ದೇರ್ 4.41 ಇಂಟು 12262 50005 ಬರ್ತೈತಿ. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಎ. ಓಕೆನಾ? ನೆಕ್ಸ್ಟ್ ವಿಲ್ ಗೋ. ದ test car is braked when traveling at a standard speed. The deceleration the deceleration developed as measured by the decelerometer fitted on the car is 4.2 meter per second. The skid resisting coefficient ಅಂತ ಕೇಳಿದ್ರೆ, skid resisting coefficient ಅಂದರೆ ಅದೇ ನಿಮ್ದು ಎಫ್. ಎಫ್ ಈಸ್ ಈಕ್ವಲ್ ಟು ಎ ಬೈ ಜಿ ಅಂತ ಹೇಳ್ತು. ಇಲ್ಲಿ ಎ ಅಂತಂದರೆ ಎಷ್ಟು ಕೊಟ್ಟಿದ್ದಾರೆ ಅವರು? 4.2 divided by 9.81. That's your answer. 4.2 divided by 9.81. 0.428 ಅಂದ್ರೆ 0.43. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್, a vehicle was stopped in 2 seconds by fully jamming the brakes. The skid marks were 9.8 meter. The average skid resistance coefficient will be. Then again F is equal to A by G. ನಾವು ಇಲ್ಲಿ ಎಫ್ ಕಂಡುಹಿಡಬೇಕು. ಈಗ ನಿಮಗೆ ಆಕ್ಸಲರೇಷನ್ ಗೊತ್ತದನೋ? ಗೊತ್ತಿಲ್ಲ. ಜಿ ಗೊತ್ತದ, ಬಟ್ ಆಕ್ಸಲರೇಷನ್ ಗೊತ್ತಿಲ್ಲ. ಇದರೊಳಗಡೆಯಿಂದ ಆಕ್ಸಲರೇಷನ್ ಕಂಡುಹಿಡಲಿಕ್ಕೆ ಟ್ರೈ ಮಾಡಬೇಕು. ಈಗ ಇದರೊಳಗಡೆ ನಾ ಅಕಸ್ಮಾತಾಗಿ ವಿ ಸ್ಕ್ವೇರ್ ಡಿವೈಡ್ ಬೈ 254 ಎಫ್ ಹಾಕಿದರೆ, ಈಗ ವಿ ಗೊತ್ತಿಲ್ಲ, ವೆಲಾಸಿಟಿ ಎಷ್ಟು ಸ್ಪೀಡ್ ಒಳಗೆ ಬರ್ತಾ ಇದ್ದ ನನಗದು ಗೊತ್ತಿಲ್ಲ. ದೇರ್ ಫೋರ್ ಐ ವಿಲ್ ಅವಾಯ್ಡ್ ದಿಸ್ ಒನ್. ದೆನ್ ಐ ಹ್ಯಾವ್ ಅನದರ್ ಆಪ್ಷನ್ ದಟ್ ಫೈನಲ್ ವೆಲಾಸಿಟಿ ಸ್ಕ್ವಯರ್ ಮೈನಸ್ ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್ ಈಕ್ವಲ್ ಟು 2as ಅಂತ ಬರಿಬೋದು. ಇದರಲ್ಲಿ ಫೈನಲ್ ವೆಲಾಸಿಟಿ ಐ ಕ್ಯಾನ್ ಸೇ 0, ದಿಸ್ ಐ ಕ್ಯಾನ್ ಸೇ 0, ಬಟ್ ಇನಿಷಿಯಲ್ ವೆಲಾಸಿಟಿ ಗೊತ್ತದನು? ಇನಿಷಿಯಲ್ ವೆಲಾಸಿಟಿನೂ ಗೊತ್ತಿಲ್ಲ. ದೆನ್ ಆಕ್ಸಲರೇಷನ್ ಗೊತ್ತಿಲ್ಲ. ದೆನ್ ಎಸ್ ಗೊತ್ತದ, ಹೌದಾ? ಈ ಇಕ್ವೇಷನ್ಲಿಂದನೂ ನನಗೆ ಬರ್ತಾ ಇಲ್ಲ. ಏನು ಮಾಡಬೇಕೀಗ? ನೆಕ್ಸ್ಟ್ ಇಕ್ವೇಷನ್ ಹೋಗ್ತೀನಿ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬರಿತೀನಿ. ಓಕೆ, ಇಲ್ಲಿ ನೋಡೋಣ. ಫೈನಲ್ ವೆಲಾಸಿಟಿ ಗೊತ್ತದನೋ? ಗೊತ್ತಿಲ್ಲ. ಫೈನಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ. ಫೈನಲ್ ವೆಲಾಸಿಟಿನ 0 ಅನ್ಕೋಬೋದು. ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ. ಟೈಮ್ ಗೊತ್ತದ, ಬಟ್ ಆಕ್ಸಲರೇಷನ್ ಕಂಡುಹಿಡಿಬೋದು. ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ. ಈ ಇಕ್ವೇಷನನ್ನು ಗಾನ್. ದೆನ್ ಲಾಸ್ಟ್ ಉಳಿತು ಎಫ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವಯರ್ ಅಂತೇಳಿ. ಈ ಇಕ್ವೇಷನ್ ಒಳಗಡೆ ನನಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ, ಡಿಸ್ಟೆನ್ಸ್ ಗೊತ್ತದ, ಎ ಗೊತ್ತಿಲ್ಲ, ಟಿ ಗೊತ್ತದ. ಓಕೆ, ಬಟ್ ಈಗ ನೋಡಿ ನನಗೆ ಯಾವುದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಈ ಇಕ್ವೇಷನನ್ನು ಕೈ ಕೊಡ್ತು, ಈ ಇಕ್ವೇಷನ್ನು ಕೈ ಕೊಡ್ತು, ಈ ಇಕ್ವೇಷನ್ನು ಕೈ ಕೊಡ್ತು. ಆಮೇಲೆ ಈ ಇಕ್ವೇಷನ್ ನೋಡಿದೆ, ಈ ಇಕ್ವೇಷನ್ನು ಕೈ ಕೊಡ್ತು. ಈಗ ಇದರೊಳಗಡೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿ ಏನು ಮಾಡ್ಬೋದು ಅಂತಂದರೆ ಈ ಇಕ್ವೇಷನ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಏನು ಹೇಳ್ಕೊಡ್ತದೆ ಅಂದರೆ, ಡಿಸ್ಟೆನ್ಸ್ ಗೊತ್ತದ, ಯು ಅಂದರೆ ವೆಲಾಸಿಟಿ ಅದ. ಇದು ಈ ವೆಲಾಸಿಟಿ ಯಾವ ವೆಲಾಸಿಟಿ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಇತ್ತಂದ್ರೆ ಇನಿಷಿಯಲ್ ವೆಲಾಸಿಟಿ ಹಾಕ್ರಿ. ಅಕಸ್ಮಾತ್ ಫೈನಲ್ ವೆಲಾಸಿಟಿ ಹಾಕಿದ್ರೆ ಇದು ಎ ಹೋಗಿ ಏನಾಗ್ತದೆ? ರಿಟಾರ್ಡೇಷನ್ ಬರ್ತದೆ. ಇನಿಷಿಯಲ್ ವೆಲಾಸಿಟಿ ಹಾಕಿದ್ರೆ ಆಕ್ಸಲರೇಷನ್ ಬರ್ತದೆ, ಫೈನಲ್ ವೆಲಾಸಿಟಿ ಹಾಕಿದ್ರೆ ರಿಟಾರ್ಡೇಷನ್ ಬರ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ? ಫೈನಲ್ ವೆಲಾಸಿಟಿ ಇಲ್ಲಿ ಹಾಕ್ತೀನಿ. ಸರ್ ಮತ್ತು ಅದೇ ಟೈಪಲ್ಲಿ ಮತ್ತು ನೀವು ಫೈನಲ್ ವೆಲಾಸಿಟಿ ಇಲ್ಲಿ ಈ ಇಕ್ವೇಷನ್ ಯಾಕೆ ಯೂಸ್ ಮಾಡಲಿಲ್ಲ? ಇಲ್ಲಿ ಎರಡು ಇಕ್ವೇಷನ್ ಗೊತ್ತಿರಬೇಕು, ಇಲ್ಲಿ ಎರಡು ಇಕ್ವೇಷನ್ ಗೊತ್ತಿರಬೇಕು, ಇಲ್ಲಿ ಎರಡು ವೆಲಾಸಿಟೀಸ್ ಗೊತ್ತಿರಬೇಕು, ಇಲ್ಲಿ ಎರಡು ವೆಲಾಸಿಟಿ ಗೊತ್ತಿರಬೇಕು. ಬಟ್ ಇಲ್ಲಿ ಒಂದೇ ವೆಲಾಸಿಟಿ ಇರೋದ್ರಿಂದ ನಾವು ಆಟ ಆಡ್ಬೋದು. ಹಂಗೆ ನೋಡಿ, ಯು ಹಾಕಿದ್ರೆ ಆಕ್ಸಲರೇಷನ್ ಸಿಗ್ತದೆ, ವಿ ಹಾಕಿದ್ರೆ ರಿಟಾರ್ಡೇಷನ್ ಸಿಗ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ? ಇದನ್ನ ವಿ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರ್ಕೊಂಡು ಫೈನಲ್ ವೆಲಾಸಿಟಿ ಈಸ್ 0 ಅಂತ ಅಂದ್ಕೊಂಡ್ಬಿಡ್ತೀನಿ. ಫೈನಲ್ ವೆಲಾಸಿಟಿ 0 ಆದಾಗ ಏನಾಗ್ತೈತಿ? ಎಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್ ಬರ್ತದೆ. ಎಸ್ ಈಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್. ದೆನ್ ಎಸ್ ಎಷ್ಟದ? 9.8 ಮೀಟರ್. ಹಾಫ್ ಎ ಟಿ ಎಷ್ಟದ? 2 ಸೆಕೆಂಡ್ಸ್. 2 ಸ್ಕ್ವೇರ್, 2 1 2 2 4 ಇತ್ತು, 2 ಉಳಿತದೆ. ದೆನ್ 9.81 ಡಿವೈಡೆಡ್ 9.8 by 2, 9.8 by 2 ಈಸ್ 4.9. ಆಕ್ಸಲರೇಷನ್ ಎಷ್ಟು ಬಂತು ಈಗ?
4.9 ಬಂತು. ಎಕ್ಸಲರೇಷನ್ ಬಂದಮೇಲೆ ಎಫ್ ಇಸ್ ಈಕ್ವಲ್ ಟು ಎ ಬೈ ಜಿ ಡಿವೈಡೆಡ್ ಬೈ 9.81. The answer is 4.9 divided by 9.81. 0.499. 0.5 is the correct answer. ಈ ರೀತಿ ನೀವೇನು ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿ ಇಕ್ವೇಷನ್ ಯೂಸ್ ಮಾಡಬೇಕು. ನೆಕ್ಸ್ಟ್, ದ ಡಿಸೈನ್ ಸ್ಪೀಡ್ ಆಫ್ ಅ ರೋಡ್ ಈಸ್ 80 kmph. ಅಸ್ಯೂಮ್ t equal to 2 seconds, f equal to this much, having a falling gradient 5%, absolute minimum. ನೀವೇ ಮಾಡ್ರಿ ಇದನ್ನ ಏನು ಮಾಡ್ತೀರಿ, 0.273 capital V small t plus V square capital V square by 254. f ಯಾವ ಗ್ರೇಡಿಯಂಟ್ ಅಂತ ಹೇಳಿದರೆ ಇಲ್ಲಿ ಫಾಲಿಂಗ್ ಗ್ರೇಡಿಯಂಟ್, ದೇರ್ಫೋರ್ ಎಫ್ ಮೈನಸ್ ಎನ್ ಅನ್ನು ಪರ್ಸೆಂಟೇಜ್ ಒಳಗೆ ಇಡ್ರಿ, ಇಟ್ಟಾಗ ನಿಮ್ಗೆ ಆನ್ಸರ್ ಬರ್ತದ. 8th ಕ್ವಶನ್ಗೆ ಆನ್ಸರ್ 116.34. ದಿಸ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಮೇಕ್ ಇಟ್. ದೆನ್ ದ ಟೋಟಲ್ ರಿಯಾಕ್ಷನ್ ಟೈಮ್ ಆಫ್ ಅ ಡ್ರೈವರ್ ಡಸ್ ನಾಟ್ ಡಿಪೆಂಡ್ ಅಪಾನ್. ಓಕೆ, ಟೋಟಲ್ ರಿಯಾಕ್ಷನ್ ಟೈಮಿಗೆ ನಮಗೆ ಒಂದು ಥಿಯರಿ ಅದ, PIEV ಥಿಯರಿ ಅಂತೇಳಿ. ದಿಸ್ ಇಸ್ ಆಲ್ ಡಿಪೆಂಡಿಂಗ್ ಆನ್ ದ ಸೈಕಾಲಜಿ ಆಫ್ ದ ಡ್ರೈವರ್. ಓಕೆನಾ, ಬರ್ರಿ. ಪರ್ಸೆಪ್ಷನ್ ಟೈಮ್, ಎಸ್. ಬ್ರೇಕ್ ರಿಯಾಕ್ಷನ್ ಟೈಮ್, ಎಸ್, ಬ್ರೇಕ್ ರಿಯಾಕ್ಷನ್ ಟೈಮ್ ಮೇಲೆ ಡಿಪೆಂಡ್ ಆಗ್ತದೆ. ಕಂಡೀಷನ್ ಆಫ್ ಮೈಂಡ್ ಆಫ್ ದ ಡ್ರೈವರ್, ಎಸ್. ದೆನ್ ಸ್ಪೀಡ್ ಆಫ್ ವೆಹಿಕಲ್, ನೋ, ಸ್ಪೀಡ್ ಆಫ್ ದ ವೆಹಿಕಲ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಯಾವುದು ರಿಯಾಕ್ಷನ್ ಟೈಮ್. ದೇರ್ಫೋರ್ ಡಿ ಇಸ್ ದ ಡಸ್ ನಾಟ್ ಡಿಪೆಂಡ್, ಅಂದರೆ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಬರ್ತದ, ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್: reaction time, speed, coefficient of longitudinal friction, gradient. Which of these factors are taken into account for computing the braking distance? Only braking distance ಕೇಳಾರ, v square divided by 2gf ಅಂತ ಬರೋದು. ಇದು ಒರಿಜಿನಲ್ ಇಕ್ವೇಷನ್. ಮತ್ತು ಇದನ್ನು ಏನು ಮಾಡೋದು, ಜೊತೆಗೆ ಇಂಟು ನೀಟಾ ಕೂಡ ಬರೆದಿರ್ತೀವಿ. ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಯ್ತು. ಈಗ ಇದು ರಿಯಾಕ್ಷನ್ ಟೈಮ್ ಮೇಲೆ ಡಿಪೆಂಡ್ ಆತನು ಇಲ್ಲ. ಸ್ಪೀಡ್ ಮೇಗ, ಎಸ್. ಕೋಎಫಿಷಿಯಂಟ್ ಆಫ್ ಲಾಂಗಿಟ್ಯೂಡಲ್ ಫ್ರಿಕ್ಷನ್, ಎಸ್. Gradient, yes. Okay, out of this 2, 3, 4 is the correct answer. 2, 3, 4 is the correct answer. Assuming a longitudinal coefficient friction 0.4, the resulting retardation of the vehicle being brought to stop is nearly ಅಂತ ಕೇಳಿದಾರೆ. ಓಕೆ, ಏನಂತ ಎಫ್ ಕೊಟ್ಟಿದಾರ 0.4, ಜಿ ಗೊತ್ತದ 9.81. therefore they want retardation A equal to FG. Answer 0.4 into 9.81. 3.924. 3.924 is 3.93. Is the correct answer. Then for a design speed of 80 kmph, the minimum stopping side distance for moving vehicle on single lane one way road. Very important. ನೋಡಿ, ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇನು ಬೇಕಂತ ಹೇಳಿತು, ವಿ ಸ್ಕ್ವೇರ್ ಡಿವೈಡೆಡ್ ಬೈ 254 ಎಫ್ ಪ್ಲಸ್ ಆರ್ ಮೈನಸ್ ಎನ್ ಮೀಟಾ ಪ್ಲಸ್ 0.273 ವಿ ಟಿ ಬೇಕು. ಅಂದರೆ ನಿಮ್ಗೆ ಏನೇನು ಬೇಕಂದ್ರೆ ಟೈಮ್ ಬೇಕು, ರಿಯಾಕ್ಷನ್ ಟೈಮು ಪ್ಲಸ್ ಫ್ರಿಕ್ಷನ್ ಬೇಕು. ಗ್ರೇಡಿಯಂಟ್ ಕೊಟ್ಟ ಇಲ್ಲಾಂದ್ರೆ 0 ತೊಗೊಂಡ್ಬಿಟ್ಟಿರ್ಬೇಕಾರೆ. ಎಫಿಷಿಯನ್ಸಿ ಕೊಡಲಿಲ್ಲ ಅಂದರೆ 100% ಅಸ್ಯೂಮ್ ಮಾಡೋದು. ನಾ ಇವೆರಡನ್ನ ಅಸ್ಯೂಮ್ ಮಾಡ್ಕೊಳ್ಬೋದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ನನಗೇನು ಬೇಕಂದ್ರೆ ವೆಲಾಸಿಟಿ, ರಿಯಾಕ್ಷನ್ ಟೈಮ್, ಎಫ್, ಇವು 3 ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ರೈಟಾ? ಓಕೆ, ಈ ಪ್ರಾಬ್ಲಮಲ್ಲಿ ವೆಲಾಸಿಟಿ ಕೊಟ್ಟಿದ್ದಾನ, ವಿ ಈಸ್ ಈಕ್ವಲ್ ಟು 80 kmph ಕೊಟ್ಟಿದ್ದಾನ, ಪ್ಲಸ್ ಇದರೊಳಗಡೆ ಟೈಮ್ ಕೊಟ್ಟಿಲ್ಲ, ನಾ ಅಸ್ಯೂಮ್ ಮಾಡ್ತೀನಿ 2.5 seconds ಅಂತೇಳಿ. ದೆನ್ ಫ್ರಿಕ್ಷನ್ ಕೊಟ್ಟಿಲ್ಲ, ಫ್ರಿಕ್ಷನ್ ಕೋಎಫಿಷಿಯಂಟ್ ಕೊಟ್ಟಿಲ್ಲ. ಬಟ್ ನನಗೆ ಗೊತ್ತದ ಫ್ರಿಕ್ಷನ್ ಕೋಎಫಿಷಿಯಂಟ್ ವಿಲ್ ಬಿ 0.35 to 0.4 ಅಂತೇಳಿ. ಇಷ್ಟು ನನಗೆ ನೆನಪದ. ಹಿಂಗಿರೋದ್ರಿಂದ ಆಮೇಲೆ ಸ್ಪೀಡ್ ನೀವು 20 kmph ಮಿನಿಮಮ್ ತೊಗೊಂಡು 100 kmph ಇಸ್ ಅ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ತಿಳ್ಕೊಂಡ್ರೆ ದೆನ್ 80 ವಿಲ್ ಕಮ್ ಸಮ್ವೇರ್ ಹಿಯರ್ ನಿಯರ್ ಟು ದ್ಯಾಟ್. ಕರೆಕ್ಟಾ? ಈಗ ಈ 0.34 ಇನ್ನೊಂದು ನೆನ್ಪಿಡ್ಬೇಕು, ಏನಂದ್ರೆ ಆ್ಯಸ್ ದ ಸ್ಪೀಡ್ ಇನ್ಕ್ರೀಸಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಡಿಕ್ರೀಸಸ್. ಅಂದ್ರೆ ಸ್ಪೀಡ್ ಇಲ್ಲಿ ಜಾಸ್ತಿ ಐತಂದ್ರೆ ಇಲ್ಲಿ ಎಷ್ಟಿರ್ಬೋದು, 0.35 ಇರ್ಬೋದು, ಇಲ್ಲಿ ಎಷ್ಟಿರ್ಬೋದು, 0.4 ಇರ್ಬೋದು. ಅಂದರೆ ಇನ್ ಬಿಟ್ವೀನ್ ಈ 0.4 0.35 ನಡುವರೆಗೆ ಡಿಸ್ಟ್ರಿಬ್ಯೂಟ್ ಆಗ್ಯದ. ಹಂಗಾರೆ 0.8ಗೆ ನಾ ಬರಿಬೋದು, ಸ್ವಲ್ಪ 0.355 ಅಥವಾ 0.36 ಅಂತ ಬರಿಬೋದು. 0.36 ಅಥವಾ 0.355 ನಿಯರ್ಲಿ ಬರಿಬೋದು. ಇದೆಲ್ಲ ಅಪ್ರಾಕ್ಸಿಮೇಷನ್. ಇಷ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಈಗ SSD ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ನಾವು ಈಕ್ವಲ್ ಟು 0.273 ಇಂಟು 2.5 ಇಂಟು 80 ಹೌದಾ, ವಿ ಟಿ ಬಂತು. ದಟ್ ಪ್ಲಸ್ 80 ಸ್ಕ್ವೇರ್ ಡಿವೈಡೆಡ್ ಬೈ 254
ಎಫ್ ಅಂತಂದರೆ ಎಷ್ಟು ಹೇಳಿದೆ 0.355 ತೊಗೊಂಡೋಣ ಫಸ್ಟ್. ಇಷ್ಟು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಬರ್ತದೆ ಆನ್ಸರ್. 0.273 ಇಂಟು 2.580 ಪ್ಲಸ್ 80 ಸ್ಕ್ವಯರ್ ಡಿವೈಡೆಡ್ ಬೈ 254 ಇಂಟು 0.355. 125.57 ಆನ್ಸರ್ ಬರ್ತದೆ. 125.57 ಆನ್ಸರ್ ಬರ್ತದೆ. ಇಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಅಸ್ಯೂಮ್ ಮಾಡ್ಕೊಂಡು ಮಾಡಿರೋದ್ರಿಂದ ಅವ್ರು ನೋಡಿ ಆನ್ಸರ್ಸನ್ನು ಭಾಳ ನಿಯರಾಗಿ ಕೊಡೋಂಗಿಲ್ಲ. ಒಂದು 80 ಅದ, 150 ಅದ, 200 ಅದ, 127 ಅದ. ದೇರ್ಫೋರ್ ಐ ವಿಲ್ ಸೆಲೆಕ್ಟ್ 127 ಇಸ್ ಅ ಕರೆಕ್ಟ್ ಆನ್ಸರ್. ಬಟ್ IRC ಒಳಗಡೆ ಒಂದು ಟೇಬಲ್ ಕೂಡ ಅದ, ಏನಂತಂದ್ರೆ ವೆಲಾಸಿಟಿ ಇನ್ KMPH ಆ್ಯಂಡ್ SSD ಅಂತೇಳಿ ಒಂದು ಟೇಬಲ್ ಕೂಡ ಅದ. ಎವ್ರಿ 20, 40, 60, 70, 80, 90, 100 ಮೀಟ್ರ್ KMPHಗೆ ಕರೆಸ್ಪಾಂಡಿಂಗ್ SSDನೂ ಕೊಟ್ಟಿದ್ದಾರೆ. ನೀವು ಆ ಟೇಬಲ್ ಏನಾದರೂ ಬೈ ಹಾರ್ಟ್ ಹಾಕಿದ್ರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ 127 ಆನ್ಸರ್ ಸಿಗ್ತೈತಿ. ದಟ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಬೈ ಹಾರ್ಟ್ ಹಾಕಿಲ್ಲ ಅಂತಂದ್ರೆ ನಾ ಹೇಳ್ದಂಗೆ ಮಾಡಿದ್ರು ನಡೀತದೆ. ದ ಟೋಟಲ್ ರಿಯಾಕ್ಷನ್ ಟೈಮ್ ಈಸ್ 2.5 seconds, ಕೋಎಫಿಷಿಯಂಟ್ ಈಸ್ 0.35, ಸ್ಪೀಡ್ 80. ವಾಟ್ ಈಸ್ ದ ಸ್ಟಾಪಿಂಗ್ ಸೈಟ್ ಡಿಸ್ಟೆನ್ಸ್ ಆನ್ ದ ಹೈವೇ? ಓಕೆ, ಜಸ್ಟ್ ಮಾಡಿದ್ವಿ, ಅದನ್ನು ಇನ್ನೊಂದ್ಸತಿ ನೋಡ್ಕೊಡ್ರಿ. The answer is 127. The brake is applied on a vehicle with which then skids a distance of 16 meter before coming to stop. Okay, then if the developed average coefficient of friction between the tire and pavement is 0.4, then the speed of the vehicle before skidding have been nearly, very important. Okay, ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ? F ಕೊಟ್ಟಿದ್ದಾರೆ. F equal to A/G ಮಾಡಿಕೊಂಡು A ಕಂಡುಹಿಡಿಬೋದು, ಅಂದರೆ ರಿಟಾರ್ಡೇಷನ್ ಸಿಗ್ತದೆ. F ಎಷ್ಟೈತಿ? 0.4 ಇಂಟು 9.81 ಮಾಡಿಕೊಂಡ್ರೆ ಆನ್ಸರ್ ಸಿಗ್ತದೆ 3.924 ಎಕ್ಸಲರೇಷನ್ ಸಿಗ್ತೀಗ. ಈ ಎಕ್ಸಲರೇಷನ್ ತೊಗೊಂಡು ಮುಂದೆ ಏನು ಮಾಡಬೇಕು ನೋಡೋಣ. ನಾವು F ಅಂತೂ ಕೊಟ್ಟಿದ್ದಾರೆ, ಹಾಗಾಗಿ F ಕಂಡುಹಿಡಿಯೋದು ವೇ ಒಳಗೆ ಹೋಗೋದು ಬೇಡ. ನಮಗೆ ವೆಲಾಸಿಟಿಗಳ ಬಗ್ಗೆ ಮಾತಾಡಿದ್ದಾರೆ ಇವರು, ವೆಲಾಸಿಟಿ ಕೇಳಿದ್ದಾರೆ. ಹಾಗಾಗಿ ನಾನು ವೆಲಾಸಿಟಿ ಇಕ್ವೇಷನ್ಸ್ V = U + 81 ಅದ. ಇನ್ನೂ ಒಂದು V² - U² = 2AS ಇನ್ನೊಂದು. ಆಲ್ಮೋಸ್ಟ್ ಇವೆರಡರೊಳಗೆ ಆನ್ಸರ್ ಸಿಗ್ತದೆ. ಫೈನಲ್ ವೆಲಾಸಿಟಿ ಸ್ಟಾಪ್ ಅಂತ ಹೇಳ್ಯಾರ, ಕಮಿಂಗ್ ಟು ಸ್ಟಾಪ್ ಅಂತ ಹೇಳ್ಯಾರ ಅಂದಮೇಲೆ ಫೈನಲ್ ವೆಲಾಸಿಟಿ 0 ಆಯಿತು. ಇನಿಷಿಯಲ್ ವೆಲಾಸಿಟಿ ಕೇಳಿದ್ದಾರೆ, ಇನಿಷಿಯಲ್ ವೆಲಾಸಿಟಿ. ಈಗ ಇವೆರಡು ಇಕ್ವೇಷನ್ಸಲ್ಲಿ ಯಾವುದು ಯೂಸ್ ಮಾಡೋಣ? ಓಕೆ, ಟೈಮ್ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ, ಟೈಮ್ ಕೊಟ್ಟಿಲ್ಲ ಅಂದಮೇಲೆ ಈ ಇಕ್ವೇಷನ್ ಬೇಡ, ಈ ಇಕ್ವೇಷನ್ ಯೂಸ್ ಮಾಡಿ. ದೆನ್ -U² = 2 ಇಂಟು ಇದರ ನೀವು ಮೈನಸ್ ಒಳಗೆ ಬರ್ಕೋಬೋದು 3.924 ಬಿಕಾಸ್ ರಿಟಾರ್ಡೇಷನ್ ಇಂಟು S ಅಂತಂದರೆ 16 ಮೀಟರ್ ಕೊಟ್ಟಿದ್ದಾರೆ. ದೆನ್ U = ವಾಟ್ ಆನ್ಸರ್? 2 ಇಂಟು 3.924 ಇಂಟು 16. ಬಂದಿದ್ದ ಆನ್ಸರ್ಗೆ ರೂಟ್ ಹಾಕಿದರೆ ಯು ವಿಲ್ ಗೆಟ್ ದ ಆನ್ಸರ್ 11.20. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ಏನಂತಂದ್ರೆ 11.20 ಅಂತೂ ಬಂತು ಆನ್ಸರ್. ಆ 11.20 ಇಲ್ಲಿ ಯಾವ ಆಪ್ಷನ್ ಒಳಗಿಲ್ಲ, ಇತ್ತಂದ್ರೂ ಹಾಕ್ಬಾರ್ದು. ಯಾಕಂತಂದ್ರೆ ಇಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಇದು ಎಕ್ಸಲರೇಷನ್ F = A/G ಫಾರ್ಮುಲಾದೊಳಗೆ ಹಾಕಿದಾಗ ಎಕ್ಸಲರೇಷನ್ ಯು ವಿಲ್ ಗೆಟ್ ಇನ್ meter/second². Then this is in meter/second², this is in meter. Then this answer you are getting meter/second. Therefore you need to calculate in KMPH. How to convert this into KMPH? Substitute ಮಾಡಿದ್ರೆ ನಿಮ್ಗೆ ನೆನಪಿರ್ತದೆ. ಇಂಟು 18/5 ಮಾಡ್ಕೊಳ್ತೀವಿ. ಇಂಟು 18/5 ಮಾಡಿದರೆ KMPH ಕನ್ವರ್ಟ್ ಆಗ್ತದೆ. ದಟ್ ಕಮ್ಸ್ 40.34 KMPH. That is your C answer. Okay, see this question. For a given road, a safe stopping side distance 80 meter, passing side distance 300 meter. What is the intermediate side distance? Safe side distance ಅಂದ್ರೆ ಇದು SSD ಎಷ್ಟು ಕೊಟ್ಟಿದ್ದಾರೆ? 80 ಮೀಟರ್ ಕೊಟ್ಟಿದ್ದಾರೆ. OSD ಕೊಟ್ಟಿದ್ದಾರೆ, ಪಾಸಿಂಗ್ ಅಂತಂದರೆ OSD ಕೊಟ್ಟಿದ್ದಾರೆ 300 ಮೀಟರ್. ಹೌದಾ? ನಾವಿಲ್ಲಿ ಅವ್ರೇನು ಕೇಳ್ತಿದ್ದಾರೆ? ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಅಂತ ಕೇಳಿದ್ರು. ಇಲ್ಲಿ ಡೆಫಿನೇಷನ್ಸ್ ಗೊತ್ತಿರ್ಬೇಕು ನಿಮ್ಗೆ. ಇಂಟರ್ಮೀಡಿಯೇಟ್ ಸೈಡ್ ಡಿಸ್ಟೆನ್ಸ್ ಅಂದರೆ ಏನಂದ್ರೆ, ಯಾವಾಗ ನಿಮ್ಗೆ OSD ಕೊಡೋಕೆ ಆಗಂಗಿಲ್ಲಲ್ಲ ಆವಾಗ 2 ಟೈಮ್ಸ್ ಆಫ್ SSDನ ISD ಅಂತ ಕರೀತಾರೆ. ಯಾವಾಗ OSD ಕೊಡೋಕೆ ಆಗಂಗಿಲ್ಲಲ್ಲ ಆವಾಗ ಅಂದ್ರೆ ಓಕೆ. ಈಗ ನಾವೇನು ಮಾಡ್ಬೇಕಂದ್ರೆ 300 ಮೀಟರ್ ಕೊಡೋಕೆ ಆಗ್ತಾಯಿಲ್ಲ ನಮ್ಗೆ,
ಚೆಕ್ ಮಾಡಿರಿ. 80 ಇಂಟು 2 ಎಷ್ಟಾಯಿತು? 160 ಆಯಿತು. 160 ಕೊಡೋಕ್ಕಾಗ್ತದೆ? ಕೊಡಲೇಬೇಕು, ISD ಅಂತೇಳಿ 160 ಕೊಡ್ತೀವಿ. ಅಕಸ್ಮಾತಾಗಿ ನೀವು ಇದನ್ನು ಇಂಟು 2 ಮಾಡಿದ್ಮೇಲೆ ಇದು 300 ದಾಟಿತ್ತಂತಂದ್ರೆ ಅವಾಗ ಅನಿವಾರ್ಯವಾಗಿ ಈ 300 ಕೊಡಬೇಕಾಗ್ತದೆ. ಹೌದಾ? ಅದ್ರ ಸಲುವಾಗಿ ಈ ಪ್ರಾಬ್ಲಮ್ ಭಾಳ ಈಸಿ ಅದ, ಆಮೇಲೆ ದಾಟಂಗಿಲ್ಲ ಕೂಡ. ಹಾಗಾಗಿ ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ದಿಸ್ 300, ದೆನ್ ಯು ಗಿವ್ ದಿಸ್ 2 times of SSD ಆ್ಯಸ್ ಅ ISD, ದಟ್ ಈಸ್ ಯುವರ್ 160. ಡನ್ನ. ನೆಕ್ಸ್ಟ್ ನೋಡ್ರಿ. If a vehicle traveling 40 kmph was stopped at 1.8 seconds after application of the brakes, then average skid resistance coefficient ಅಂದ್ರೆ ಎಫ್ ಕಂಡುಹಿಡಿಯಲಿಕ್ಕೆ ಎರಡು ಫಾರ್ಮುಲಾ ಹೇಳಿದೆ. ವಿ ಸ್ಕ್ವೇರ್ ಯಾವುದದು? SB ಬ್ರೇಕಿಂಗ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 2GF ಅಂತೇಳಿ, ಇನ್ನೂ ಒಂದು F ಈಸ್ ಈಕ್ವಲ್ ಟು A/G ಅಂತೇಳಿ. ಇವೆರಡೇ ಫಾರ್ಮುಲಾ ಎಫ್ ಕಂಡುಹಿಡ್ಲಿಕ್ಕೆ ಇದಾವ. ಇಲ್ಲಿ ಬಂದಾಗ ನಿಮ್ಗೆ ಏನಾಗ್ತದ? ಇಲ್ಲಿ ನೋಡಿರಿ, SB ಏನಾದರೂ ಕೊಟ್ಟಿದ್ದಾರೆ? ಬ್ರೇಕ್ ಹಾಕಿದ ಮೇಲೆ ಆ ಗಾಡಿ ಎಷ್ಟು ದೂರ ಹೋಗಿ ನಿಂದಿರ್ತದೆ ಅಂತ ಏನಾರು ಹೇಳಿದಾರೆ? ಹೇಳಿಲ್ಲ ಅಂದಮೇಲೆ SB ಗೊತ್ತಿಲ್ಲ ಅಂದರೆ ಈ ಇಕ್ವೇಷನ್ ಬೇಡ. ನೆಕ್ಸ್ಟ್ ಬರ್ರಿ, A/G ಒಳಗಡೆ ನೋಡೋಣ. A/G ಒಳಗಡೆ ನಮಗೆ ಆಕ್ಸಲರೇಷನ್ ಬೇಕು. ಆಕ್ಸಲರೇಷನ್ ಸಿಕ್ತು ಅಂತಂದರೆ F ಸಿಗ್ತದೆ. ಓಕೆ, ಆಕ್ಸಲರೇಷನ್ ಕಂಡುಹಿಡಲಿಕ್ಕೆ ನಮಗೆ 3 ಫಾರ್ಮುಲಾ ಇದೆ. ಒಂದು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2AS, ಇನ್ನೊಂದು V ಈಸ್ ಈಕ್ವಲ್ ಟು U ಪ್ಲಸ್ AT ಪ್ಲಸ್ S ಈಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್. ಯು ಬೈ ಹೆಟ್ ಹಾಕಿರ್ತೀರಿ, ಇದರೊಳಗಡೆ ನೋಡ್ತಾ ಹೋಗೋಣ. ಓಕೆ, ವೆಹಿಕಲ್ ಟ್ರಾವೆಲಿಂಗ್ ಎಟ್ 40 kmph ಅಂದರೆ ಟ್ರಾವೆಲ್ ಆಗಕತ್ತದ, ಬ್ರೇಕ್ ಹಾಕ್ತು ಅಂದರೆ ಇನಿಷಿಯಲ್ ವೆಲಾಸಿಟಿ 40 ಕೊಟ್ಟಿದ್ದಾರೆ, ಫೈನಲ್ ವೆಲಾಸಿಟಿ ಸ್ಟಾಪ್ ಆಯಿತು ಅಂದರೆ 0 ಕೊಟ್ಟಿದ್ದಾರೆ, ಟೈಮ್ ತೊಗೊಂಡದ 1.8 seconds. ಯಾವ್ದು ತೊಗೊಂಡೋಣ? ಒಂದೇ ಇಕ್ವೇಷನ್ ತೊಗೊಂಡೋಣ? ಇಲ್ಲ, ಬರೋಂಗಿಲ್ಲ. ಈ ಇಕ್ವೇಷನ್ ಬರೋಂಗಿಲ್ಲ. ದೆನ್ ಐ ಹ್ಯಾವ್ ಲೆಫ್ಟ್ ವಿತ್ ದ ಒನ್ ಇಕ್ವೇಷನ್, ದಟ್ ಈಸ್ ಯುವರ್ 40 kmph, ಬಟ್ ಯು ನೀಡ್ ಟು ಕನ್ವರ್ಟ್ ಇಟ್ ಟು ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಒಳಗೆ ಮಾಡಲೇಬೇಕೀಗ. ಅಂದರೆ ಇದು 0 ಆಯಿತು, ಪ್ಲಸ್ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಅಂದರೆ 40 ಇಂಟು ಮೀಟರ್ ಪರ್ ಸೆಕೆಂಡ್ ಒಳಗೆ ಅಂದರೆ ಏನು ಮಾಡ್ತೀರಿ? 5/18 ಪ್ಲಸ್ A ಗೊತ್ತಿಲ್ಲ, T ಅಂದರೆ 1.8. ಇಷ್ಟು ಮಾಡಿದಾಗ ನಿಮ್ಗೆ A ಆನ್ಸರ್ ಬರ್ತದೆ. ಚೆಕ್ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಯು ವಿಲ್ ಗೆಟ್ 0.63. ನೆಕ್ಸ್ಟ್ ಕ್ವಶನ್ ನೋಡಿ. ಡಿಸೈನ್ ಸ್ಪೀಡ್ ಆಫ್ ಅ ಸ್ಟೇಟ್ ಹೈವೇ 60 kmph. ಹೌದಾ? ವೆಲಾಸಿಟಿ ಕೊಟ್ಟಿದ್ರೆ 60 kmph. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನು 0.37. ಓಕೆ, ರಿಯಾಕ್ಷನ್ ಟೈಮು 2.5 seconds. ಕ್ಯಾಲ್ಕುಲೇಟ್ SSD ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಇದನ್ನ ಆಲ್ರೆಡಿ ಥಿಯರಿ ಒಳಗೆ ಎಕ್ಸ್ಪ್ಲೇನ್ ಮಾಡಿದ. SSD ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ ನೋಡಿರಿ. 0.273 VT ಕೊಟ್ಟಿದ್ದಾರೆ, ವಿ ಸ್ಕ್ವೇರ್ ಡಿವೈಡೆಡ್ ಬೈ 254F ಎಲ್ಲ ಕೊಟ್ಟಿದ್ದಾರೆ, ಏನು ಹೈಡ್ ಮಾಡಿಲ್ಲ. ದೇರ್ಫೋರ್ ಆಮೇಲೆ ಥಿಯರಿ ಒಳಗಡೆ ಹೇಳಿದೆ ಇವನ್ನ ಕ್ಯಾಲ್ಕುಲೇಟ್ ಮಾಡಿರಿ. ಐ ವಿಲ್ ಗಿವ್ ದ ಆನ್ಸರ್ ಫಾರ್ ಯು. ದ ಫಸ್ಟ್ ಒನ್ ಇಸ್ 80 meter, ದ second one is 160 meter, next one also 80 meter, next one also 80 meter. ಚೆಕ್ ಇಟ್. ಇದು ಆಪ್ಷನ್ಸ್ ಅಲ್ಲ, ಮತ್ತು ಒಂದು ಟಿಕ್ ಮಾಡಬೇಡ್ರಿ, 4 ಕಂಡುಹಿಡಿಬೇಕು. ನೆಕ್ಸ್ಟ್ ಗೋ ಟು ದಿಸ್ ಒನ್. ಬ್ರೇಕ್ಸ್ ಆರ್ ಅಪ್ಲೈಡ್ ಆನ್ ಅ ವೆಹಿಕಲ್ ಆ್ಯಂಡ್ ದೆನ್ ವೆಹಿಕಲ್ ಸ್ಕಿಡ್ಸ್ ಫಾರ್ 20 meter. ಓಕೆ, ಬಿಫೋರ್ ಕಮಿಂಗ್ ಟು ಸ್ಟಾಪ್. ಓಕೆ, ಸ್ಟಾಪ್ ಆಯ್ತು ಹಂಗಾದ್ರೆ. ಆವ್ರೇಜ್ ಲಾಂಗಿಟ್ಯೂಡಿನಲ್ ಫ್ರಿಕ್ಷನ್ ಬಿಟ್ವೀನ್ ದ ರೋಡ್ ಆ್ಯಂಡ್ ಟೈರ್ 0.4. ಡಿಟರ್ಮೈನ್ ಲಿಮಿಟ್ ಇನಿಷಿಯಲ್ ಸ್ಪೀಡ್ kmph. ಓಕೆ, ರೈಟ್. ಯಾವುದೋ ಒಂದು ಗಾಡಿ ಇನಿಷಿಯಲ್ ಸ್ಪೀಡ್ ಒಳಗೆ ಹೊಂಟದ, ಯು ಒಳಗಡೆ ಗೊತ್ತಿಲ್ಲ, ಹೋಗಿ ಅದು ನಿಂತ್ಕೊಳ್ತದ ಅಂದ್ರೆ V ಕೊಟ್ಟು 0 ಆಗ್ತದೆ. ಇವೆರಡು ನಡುವರ್ಕ ಬ್ರೇಕ್ ಹಾಕಿದ್ದ ಡಿಸ್ಟೆನ್ಸ್ 20 meter ಕವರ್ ಮಾಡ್ಯದ. ಓಕೆ, F ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ 0.4 ಅಂತೇಳಿ. ಹಾಗಾದ್ರೆ F ಈಸ್ ಈಕ್ವಲ್ ಟು 0.4 ಅಂದ್ರೆ A/G ಫಾರ್ಮುಲಾ ಹಾಕಿ A ಕಂಡುಹಿಡಿಬೋದಾ? ಬಹುದು. F ಅಂತಂದರೆ 0.4 ಇಂಟು 9.81 ಮಾಡಿರಿ, ಯು ವಿಲ್ ಗೆಟ್ 3.924. ದೆನ್ ಇಕ್ವೇಷನ್ ಯಾವ್ದು ಯೂಸ್ ಮಾಡೋಣ? ಮೀಟರ್ ಕೊಟ್ಟಿದ್ದಾರೆ ಅಂದರೆ ಇದನ್ನು ಯೂಸ್ ಮಾಡೋಣ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2AS. ಓಕೆ, ವಿ ಸ್ಕ್ವೇರ್ ಎಷ್ಟದ? ಗೊತ್ತಿಲ್ಲ, ಮೈನಸ್ ಅದು 0 ಅದ, ಮೈನಸ್ ಯು ಎಷ್ಟದ? ಗೊತ್ತಿಲ್ಲ ಅದ. ದೇರ್ಫೋರ್ ಗೊತ್ತಿಲ್ಲ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಆಕ್ಸಲರೇಷನ್, ಯಾವಾಗಲೂ ಇದು ರಿಟಾರ್ಡೇಷನ್ ಇರ್ತದೆ, ನೆನ್ಪಿಟ್ಕೊಡ್ರಿ, ಮೈನಸ್ 3.924 ಇಂಟು ಎಸ್ ಎಷ್ಟು? 20 meter ಹೋಗಿ ನಿಂತ್ಕೊಂಡದ. ದೆನ್ ಯು ವಿಲ್ ಕ್ಯಾಲ್ಕುಲೇಟ್ ಯು ಈಸ್ ಈಕ್ವಲ್ ಟು ಯು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಆನ್ಸರ್ ಏನು ಬರ್ತದಲ್ಲ, ಅದು ಮೀಟರ್ ಪರ್ ಸೆಕೆಂಡ್ ಒಳಗೆ ಬರ್ತದೆ, ಹುಷಾರಿರ್ಬೇಕು. ಅದು 12.52 meter per second ಬರ್ತದೆ. ಅದನ್ನು ನೀವು ಕನ್ವರ್ಟ್ ಮಾಡಿರಿ kmph-ಗೆ, ದೆನ್ ಯು ವಿಲ್ ಗೆಟ್ 45.1 kmph because answer is asked in kmph. Thank you. Next, vehicle traveling on a straight road stops in 3 seconds. Okay,
3 ಸೆಕೆಂಡ್ಸ್ ಆದ ತಕ್ಷಣ ಸ್ಟಾಪ್ ಆಗ್ತದೆ. ಫ್ರಿಕ್ಷನ್ 0.34 ಅದ. ಡಿಟರ್ಮೈನ್ ಇನಿಷಿಯಲ್ ಸ್ಪೀಡ್ ಬಿಫೋರ್ ಅಪ್ಲಿಕೇಶನ್ ಆಫ್ ದ ಬ್ರೇಕ್ಸ್ ಆ್ಯಂಡ್ ಸ್ಕಿಡ್ ರೆಸಿಸ್ಟೆನ್ಸ್ ಆನ್ ದ ರೋಡ್. ಮಾಡ್ಬೋದಲ್ಲ ಇದನ್ನು? ಮಾಡ್ತೀರಿ? ಮಾಡಿರಿ. ಏನೇನು ಕೇಳಿದಾರೆ ನೋಡಿರಿ. ಡಿಟರ್ಮೈನ್ ದ ಇನಿಷಿಯಲ್ ಸ್ಪೀಡ್ ಅಂತೆ ಯು ಕೇಳಿದ್ದಾರೆ. ಓಕೆ, ಯು ಬರ್ಕೊಳ್ಳಿ 10.59 ಮೀಟರ್ ಪರ್ ಸೆಕೆಂಡ್. ಪಾಸ್ ಮಾಡಬೇಕು, ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ವಿಡಿಯೋ ನೋಡ್ಕೊಂತ ಕುಂತ್ರೆ ಅಲ್ಲ. S = 15.885 ಮೀಟರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಹೋಗೋಣ. ಹಾಂ, ಈ ಕ್ವಶನ್ಸ್ಗಳು ಏನು ಮುಂದೆ ಬರ್ತಾವಲ್ಲ, ಇದು ಸೆಕೆಂಡ್ ಸೆಟ್ ಇರೋದ್ರಿಂದ ಆನ್ಸರ್ಸ್ ನಾ ಹೇಳ್ತೀನಿ. ಆಮೇಲೆ ಎಲ್ಲ ಇಷ್ಟೊತ್ತನಕ ಏನು ಮಾಡಿದ್ವಿಲ್ಲ ಅವನ್ನೇ ಸ್ವಲ್ಪ ರಿಪೀಟ್ ಆಗ್ತಿರ್ತದೆ, ವ್ಯಾಲ್ಯೂ ಚೇಂಜ್ ಆಗ್ತಿರ್ತದೆ. ದೇರ್ಫೋರ್ ಯು ಸಾಲ್ವ್ ಬೈ ಯುವರ್ ಓನ್. ಓಕೆನಾ? ದ ಫಸ್ಟ್ ಕ್ವಶನ್ ದ ಆನ್ಸರ್ 35 kmph per second. The second question the answer 94.95, and the third question answer is third question answer is 0.57, and the fourth question answer is not this one, 29.83, and the fifth question answer is ಫಿಫ್ತ್ ಕ್ವಶನ್ ಸ್ವಲ್ಪ ಮಾಡೋಣ, ನಾವೇ ಮಾಡೋಣ, ಭಾಳ ಇಂಪಾರ್ಟೆಂಟ್ ಅದ ನೋಡಿ. ಈಗ ಅಟ್ ಅನ್ ಇನ್ಸ್ಟೆನ್ಸ್ ಕ್ಲಿಯರ್ ಡಿಸ್ಟೆನ್ಸ್ ಆಫ್ 240 ಮೀಟರ್ ಈಸ್ ಅಬ್ಸರ್ವ್ಡ್ ಬಿಟ್ವೀನ್ ದ ಟೂ ವೆಹಿಕಲ್ಸ್ ಅಪ್ರೋಚಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ 90 and 60 kmph. Assume coefficient of friction is 0.7, brake efficiency 50%, reaction time 2.5 seconds in either cases. Then the vehicles 4 ಆಪ್ಷನ್ ಕೊಟ್ಟರು. ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ಏನು ಹೇಳಿಲ್ಲ, ಬಟ್ 4 ಆಪ್ಷನ್ಸ್ ಒಳಗಡೆ ಆಕ್ಸಿಡೆಂಟ್ ಆಗ್ತದ, ಆಗಂಗಿಲ್ಲ ಆಗಲ್ಲ ಅಂತ ಏನೋ ಕೊಟ್ಟಿದ್ದಾರೆ. ನೋಡೋಣ ಏನಂತ ಹೇಳಿದ್ರೆ ಅಂದರೆ, ಒಂದು ವೆಹಿಕಲ್ ಇಲ್ಲಿ ಬರ್ತದೆ, ಇನ್ನೊಂದು ವೆಹಿಕಲ್ ಇಲ್ಲದ, ಅವೆರಡರ ನಡುಬರ ಕಡೆ ಡಿಸ್ಟೆನ್ಸ್ 240 ಮೀಟರ್ ಕ್ಲಿಯರ್ ಡಿಸ್ಟೆನ್ಸ್ ಕಾಣ್ತದೆ. ಅಂದರೆ ಈ ವೆಹಿಕಲ್ನ ನೋಡ್ಬೋದು 240 ಮೀಟರ್ ಡಿಸ್ಟೆನ್ಸಲ್ಲಿ. ಫಸ್ಟ್ ವೆಹಿಕಲ್ 90 kmph ಒಳಗೆ ಬರ್ತದೆ, ಸೆಕೆಂಡ್ ವೆಹಿಕಲ್ 60 kmph ಒಳಗಡೆ ಅಪ್ರೋಚ್ ಆಗ್ತಿದ್ದಾವೆ. ಸ್ಕಿಡ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು? 0.7 ಕೊಟ್ಟಿದ್ದಾರೆ, ಪ್ಲಸ್ ಬ್ರೇಕ್ ಎಫಿಷಿಯನ್ಸಿ 50% ಕೊಟ್ಟಿದ್ದಾರೆ, 2.5 seconds ರಿಯಾಕ್ಷನ್ ಟೈಮ್ ಫಾರ್ ಬೋತ್, ಇಬ್ಬರಿಗೂ ಸೇಮ್ ಹೇಳಿದ್ದಾರೆ. ಹೀಗಿರುವಾಗ ಈ ಎರಡೂ ಗಾಡಿಗಳು SSD ಅಂದರೆ ಸ್ಟಾಪ್ ಮಾಡಿದರೆ ಅಥವಾ ಅವೆಲ್ಲ ರಿಯಾಕ್ಷನ್ ಅವೆಲ್ಲ ಟೈಮ್ ಆಗಿ ಅವ್ರು ಸ್ಟಾಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗ್ತದೋ ಇಲ್ಲೋ ಕೇಳ್ತಾರೆ. ಓಕೆ, ಅಂದರೆ ಈ ವೆಹಿಕಲ್ದು SSD ಕ್ಯಾಲ್ಕುಲೇಟ್ ಮಾಡೋಣ, ಅದಕ್ಕೆ SSD 1 ಅನ್ನೋಣ. ಆಮೇಲೆ ಈ ವೆಹಿಕಲ್ದು SSD ಕ್ಯಾಲ್ಕುಲೇಟ್ ಮಾಡೋಣ, ಇದಕ್ಕೆ SSD 2 ಅಂತ ಕರೆಯೋಣ. ಇವೆರಡು ನೋಡಿ ಆಮೇಲೆ ಡಿಸಿಷನ್ ಮಾಡೋಣ. ಓಕೆ, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಮ್ ಇಕ್ವೇಷನ್ 0.273 ಕ್ಯಾಪಿಟಲ್ VT ಪ್ಲಸ್ ಕ್ಯಾಪಿಟಲ್ VT ದೆನ್ V² ಡಿವೈಡೆಡ್ ಬೈ 2GF ಅಂದರೆ 254 F ನೀಟಾ, ಬಿಕಾಸ್ ನೀಟಾನು ಕೊಟ್ಟರೆ ಎಫ್ ಕೊಟ್ಟರೆ. ದೆನ್ ಇದೇ ಇಕ್ವೇಷನ್ 2 ಸತಿ ಯೂಸ್ ಮಾಡಿರಿ. ಒಂದು 90 kmph ಯೂಸ್ ಮಾಡಿರಿ, ಒಂದು 60 kmph ಯೂಸ್ ಮಾಡಿರಿ. 90 kmph ಯೂಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರ್ತದೆ 153.514. 60 kmph ಯೂಸ್ ಮಾಡಿದಾಗ ಆನ್ಸರ್ ಬರ್ತದೆ 82.14. ಅಂದರೆ ಇದು 153.514, ಇದು 82.14. ಎರಡನ್ನು ಕೂಡಿಸಿದಾಗ ಎಷ್ಟು ಬರ್ತದೆ ಆನ್ಸರ್? 235.64 ಬರ್ತದೆ. ಅಂದ್ರೆ ಇವ ಬ್ರೇಕ್ ಹಾಕಿದ್ರೆ ಇಲ್ಲಿ ಬಂದು ನಿಂದಿರ್ತಾನೆ, ಇವ ಬ್ರೇಕ್ ಹಾಕಿದ್ರೆ ಇಲ್ಲಿ ಬಂದು ನಿಂದಿರ್ತಾನೆ. ಅವ್ರಿಬ್ಬರು ನಡ್ಬರ್ಕೊಂಡು ಸ್ವಲ್ಪ ಜಾಗ ಉಳಿತದೆ, ಬಿಕಾಸ್ 240 ಮೀಟರ್ ಅದಲ್ಲ ಟೋಟಲ್ ಡಿಸ್ಟೆನ್ಸ್, ಅದರೊಳಗಡೆ 235 ಮೀಟರ್ಗೆ ಬಂದು ನಿಂದಿರ್ತಾರೆ. ಅಂದರೆ ಅವರಿಬ್ಬರ ಮಧ್ಯೆ ಎಷ್ಟು ಮೀಟರ್ ಉಳಿತದ? ಅಬೌಟ್ ಅಪ್ರಾಕ್ಸಿಮೇಟ್ಲಿ 4.5 ಮೀಟರ್ದಷ್ಟು ಉಳಿತೈತಿ. ತಿಳಿತಾ? ಈಗ ಆಪ್ಷನ್ಸ್ ನೋಡ್ರಿ. ಕೊಲೈಡ್ ಈಚ್ ಅದರ್ ಸಾಧ್ಯ ಇಲ್ಲ. ಸ್ಟಾಪ್ ಜಸ್ಟ್ ಬಿಫೋರ್ ಕೊಲಿಷನ್, ಕೊಲಿಷನ್ ಆಗಲೋದಕ್ಕಿಂತ ಮುಂಚೆ ಸ್ಟಾಪ್ ಆಗಿದಾವ, ಕನ್ಸಿಡರ್ ಮಾಡೋಣ. ಸ್ಟಾಪ್ ವಿತ್ ಹೆಡ್ ಗ್ಯಾಪ್, ಅಂತ ಕೇಳಿದ್ರೆ ಹೆಡ್ ಗ್ಯಾಪ್ ಅಂದ್ರೆ ಹೆಂಗೆ ಗೊತ್ತಾ? ಜಸ್ಟ್ ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡಿರ್ತದೆ. ಓಕೆ, ಅದು ಹೆಡ್ ಗ್ಯಾಪ್ ಅಷ್ಟು ನಿಂತದೇನೋ ಇಲ್ಲ. ನೆಕ್ಸ್ಟ್ ಸ್ಟಾಪ್ ವಿತ್ ಹೆಡ್ ಗ್ಯಾಪ್ ಆಫ್ 70 ಮೀಟರ್, ಅಂದರೆ ಇವೆರಡು ನಡ್ಬರ್ಕಿಂತ 70 ಮೀಟರ್ ಐತೆನೋ ಇಲ್ಲ, ಬರೀ 4.5 ಮೀಟರ್ ಅದ. therefore this is also not answer. B is the correct answer. ರೈಟಾ? ಈಗ 6th one ನೀವೇ ಮಾಡಿರಿ 0.23, 7th one 66.67 ಮಾಡಿರಿ. ನೆಕ್ಸ್ಟ್ 8th one ಫಾರ್ಮುಲಾ ಕೇಳ್ತಿದ್ದೀರಾ, ಸ್ವಲ್ಪ ಹುಷಾರಾಗಿ ಆನ್ಸರ್ ಮಾಡಿರಿ, C ಆಪ್ಷನ್. ದೆನ್ 9th one 43.5. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಹಾಗೆ ರೀತಿ ಇನ್ನೂ ಅನೇಕ ಪ್ರಾಬ್ಲಮ್ಸ್ಗಳನ್ನು ಬೇರೆ ಬೇರೆ ಸೋರ್ಸ್ಗಳಿಂದ ಹುಡುಕಿ ಮಾಡಿರಿ. ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.